ಕ್ಲಾಸಲ್ಲಿ ಜೋರು ಮಾಡೋದಿರುತ್ತೆ. ಆಗ ಬಂದು ಕೆಲವರು ಹೇಳುತ್ತಿದ್ದರು ತರಗತಿಯಲ್ಲಿ ನನ್ನ ಹತ್ರ, ಸರ್ ನಾನು ನಿನ್ನೆ ಬಂದೇ ಇರಲಿಲ್ಲ ಅಂದರೆ ಅದು ಕ್ಷಮೆ ಅಂತ, ಬಂದಿರಲಿಲ್ಲ ಅದನ್ನು ನಮ್ಗೆ ಗೊತ್ತಿರಲಿಲ್ಲ, ಅದರಿಂದ ನಾವು ಪಾಸು ಅಂದರೆ ಸಮಸ್ಯೆಯಿಂದ ಹೊರತಾಗಿರ್ತೇವೆ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ತಮಾಷೆಗೆ, ಬರಲಿಲ್ಲ ಅನ್ನೋದು ಒಂದು ತಪ್ಪು, ಬಾರದೇ ಇದ್ದಾಗ ಏನೇನು ಪಾಠ ಆಗಿದೆ ಏನೇನು ಬರಲಿಕ್ಕಿದೆ ಅಂತ ಕೇಳದೇ ಇದ್ದದ್ದು ಎರಡನೇ ತಪ್ಪು, ಕೇಳದೆ ಬಂದದ್ದು ಮೂರನೇ ತಪ್ಪು. ಈಗ ಅದನ್ನು ಕಾರಣವಾಗಿ ಕೊಟ್ಟು ನಾನು ಸುಭಗ ಅಂತ ತೋರಿಸ್ತಾ ಇರೋದು ನಾಲ್ಕನೇ ತಪ್ಪು. ಅದರಿಂದಾಗಿ ಒಂದು ತಪ್ಪು ಅಂತ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ಹೋಗಿ ನೀವು 4 ತಪ್ಪಲ್ಲಿ ಸಿಕ್ಕಿಬಿದ್ದಿದ್ರಿ, 2 ಸಲ ಬರ್ಕೊಂಬನ್ನಿ ಅಂತ. ಅಂದರೆ ಹಾಗೆ ಕೆಲವೊಮ್ಮೆ ನಾವೇನು ಅಂದ್ಕೊಳ್ಳೋದಂದರೆ ಮಾತೇ ಸಂಗೋಸ್ತು ಅಕರ್ಮಣಿ, ಕೃಷ್ಣ ಹೇಳಿದ ಮಾತು, ನಾನು ಹೇಳಿದ್ದೇನಲ್ಲ. ಕರ್ಮ ಮಾಡಿದರೆ ತಾನೇ ಹೊಸ ಕರ್ಮ ಅಂಟುದು, ಕರ್ಮವೇ ಮಾಡೋದಿಲ್ಲ ನಾನು, ಇದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ಕರ್ಮ ಮಾಡದೇ ಇದ್ದಿದ್ದು ಒಂದು ತಪ್ಪು, ಏನು ಮಾಡಬೇಕಿತ್ತು ಅದನ್ನು ಅರ್ಥ ತಿಳ್ಕೊಳ್ಳಿಲ್ಲ ಎರಡನೇ ತಪ್ಪು. ಆ ಕರ್ಮವನ್ನು ನೀನು ಮಾಡುವುದಿಲ್ಲ ಅಂತ ಅಂದ್ಕೊಂಡಿದ್ಯಲ್ವ, ಅದು ಮತ್ತೊಂದು ಸುಳ್ಳು. ಕರ್ಮ ಮಾಡದೇ ಇರಲಿಕ್ಕೆ ಬರುವುದಿಲ್ಲ, ಮಾಡಲೇಬೇಕು. ಮಾಡಬೇಕಾದ ಮಾಡದೆ, ಮಾಡಬಾರದು ಮಾಡಿದ್ದೊಂದು ತಪ್ಪು, ಮಾಡಬಾರದಿಂದಾಗಿ ಮತ್ತೆ ಒಂದು ಅವ್ಯವಸ್ಥೆ ಆಯ್ತಲ್ವ, ಇನ್ನೊಂದೇನು ಸಮಸ್ಯೆ ಆಯ್ತಲ್ಲ, ಅದು ನಿನ್ನ ತಲೆಗೆ ಅಂಟುಕೊಳ್ಳುತ್ತೆ. ಶರೀರ ಯಾತ್ರಾಪಿಜತೆ ನ ಪ್ರಸಿದ್ಧೇತ ಕರ್ಮಣ. ನೀನು ಜೀವನ ನಡೆಸಬೇಕು ಅಂತಂದಾಗ ಕರ್ಮ ಮಾಡಲೇಬೇಕು, ಅದನ್ನು ಹೇಳಿದ್ದು ಮಾಡು, ನಿನಗೆ ಒದಗಿದ್ದು ಮಾಡು, ನಿನಗೆ ಒಪ್ಪಿಸಿದ್ದು ಮಾಡು. ಮಾಡ್ತಾ ಹೋದರೆ ಕನಿಷ್ಠ ಪಕ್ಷ ಇನ್ನೊಬ್ಬರ ಕೆಲಸಕ್ಕೆ ನೀನು ತಲೆ ಹಾಕಲಿಲ್ಲ ಅದನಿಗೆ ಅವನ ಕೆಲಸ ಚೆನ್ನಾಗಾಗುತ್ತೆ, ನಿನ್ನ ಕೆಲಸನೂ ಯಥಾವತ್ತಾಗುತ್ತೆ, ನಿನಗೆ ಸಿಗಬೇಕಾದ ಗುರಿ ಫಲ ಏನಿದೆಯೋ ಅದು ಕೂಡ ಭಗವಂತ ಅದೇ ದಾರಿಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದಾಗಿ ನಾವು ಒಂದು ಸಮಸ್ಯೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಏನಾದರೂ ಹೆಳೆಯನ್ನು ಒಡ್ಡಿ ಬೇರೆ ಏನಾದರೂ ಮಾತಾಡ್ತೇವೆ ಅಂದರೆ ಅದು ಮತ್ತೆ 1000 ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ನೀನು ವೀರರಮಣಿ ಹಾಗೆ ಮಾತಾಡಬಾರ್ದು ಅಂತ ರಾಮಚಂದ್ರ ಸಮಾಧಾನ